ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರುಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರುಜಿಯವರು ವೇದ ವಿಜ್ಞಾನ, ಜ್ಯೋತಿಷಿ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ, ಮಂತ್ರ, ಯಂತ್ರ, ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆ ನಡೆಸಿ ಔಷಧಿ ರಹಿತ ಜೀವನ ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರುಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರುಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ? ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಬಹಳ ಮನಸ್ಸು ನೋಯುವಂಥ ಒಂದು ಸಬ್ಜೆಕ್ಟ್ ಇದು, ಅಷ್ಟೇ ದುಃಖ ತರುವಂಥ ಸಬ್ಜೆಕ್ಟ್ ಇದು. ಆದರೂ ಕೂಡ ಈ ಒಂದು ಮನಸ್ಸು ನೋವಾಗುವಂಥದ್ದು, ದುಃಖ ತರುವಂಥ ಘಟನೆ ನಮ್ಮ ಎಲ್ಲೂ ವೀಕ್ಷಕ ಬಾಂಧವರಿಗೆ ಬರಬಾರ್ದು ಅನ್ನೋ ಒಂದು ಸಂಕಲ್ಪದ ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಅಗ್ನಿಯಿಂದ ಮೃತ್ಯು ಆಗುವಂಥದ್ದು, ಅಗ್ನಿ ಮೃತ್ಯು ದೋಷ. ಕೆಲವರು ಗ್ಯಾಸ್ ಸಿಲಿಂಡರ್ ಹತ್ಸೋಕೋದು ಅಲ್ಲೇ ಬ್ಲಾಸ್ಟ್ ಆಗಿ ಸತ್ತೋಗ್ತಾರೆ. ಕೆಲವರು ಎಲೆಕ್ಟ್ರಿಕ್ ಸಾಕೆಟ್ ಕೈ ಮುಟ್ಟಿದ ತಕ್ಷಣ ಗ್ರೌಂಡಾಗಿ ಸತ್ತೋಗ್ಬಿಡ್ತಾರೆ. ಕೆಲವರು ಬಿಸಿನೀರು ಮೈ ಮೇಲೆ ಹಾಕೊಂಡು ಸತ್ತೋಗ್ಬಿಟ್ಟಿದ್ದಾರೆ. ಕೆಲವರು ಬೆಂಕಿ ಹಚ್ಕೊಂಡು ಸತ್ತೋಗಿದ್ದಾರೆ. ಕೆಲವರು ರೈಲಲ್ಲಿ ಕೋಚೆ ಬೆಂಕಿ ಹತ್ಕೊಂಡು ಸತ್ತೋಗ್ಬಿಟ್ಟಿದ್ದಾರೆ. ಫ್ಲೈಟ್ ಕೋಚೆ ಹತ್ಕೊಂಡ್ಬಿಟ್ಟಿದೆ. ಹೀಗೆ ಅಗ್ನಿ ದುರಂತದಲ್ಲಿ ಸಾಯುವಂಥ ಸಂದರ್ಭ ಕೆಲವು ಜಾತಕದಲ್ಲಿ ಇರ್ತದೆ. ಬೈ ಬರ್ತೆ ಅವ್ರಿಗೆ ಸಾವು ಆ ಥರ ಬರೆದಿದ್ದಾನೆ ಭಗವಂತ ಪೂರ್ವಜನ್ಮದ ಕರ್ಮದ ಆಧಾರದ ಮೇಲೆ. ಕೆಲವರಿಗೆ ಬೆಂಕಿಲೇ ಸಾಯಬೇಕು ಅಂತ ಮಾಟ ಮಾಡಿಬಿಟ್ಟಿರ್ತಾರೆ. ಒಂದು ಕೆಟಗರಿ ಜನ ಅವ್ರು ಬೈ ಪೂರ್ವಜನ್ಮದ ಕರ್ಮ ಈ ಜನ್ಮದಲ್ಲಿ ಅವರು ಬೆಂಕಿಲೇ ಸತ್ತೋಗ್ಬೇಕು, ಬೆಂಕಿ ಹಾಕೊಂಡೇ ಸತ್ತೋಗೋಂಗಿರ್ತದೆ, ಅಗ್ನಿ ಸಾವು ಇರ್ತದೆ. ಇನ್ನೊಂದು ಅವ್ರ ಜಾತಕದಲ್ಲಿ ಇರೋದಿಲ್ಲ, ಆದರೆ ಫೋರ್ಸ್ಫುಲ್ಲಾಗಿ ಬೆಂಕಿಲೇ ಸಾಯಬೇಕು ಅನ್ನೋದು ಒಂದು ಮಾಡಿಬಿಡ್ತಾರೆ. ಮೊನ್ನೆ ನನ್ನ ಹತ್ರ ಕೆಲವರು ಬಂದು ಮಾತಾಡ್ತಿದ್ರು. ಒಬ್ಬರು ಮಾತಾಡ್ತಿರ್ಬೇಕಾದ್ರೆ, ನಮ್ಮ ತಂದೆಗೆ ಎಲ್ಲ ಒಳ್ಳೆ ಚೆನ್ನಾಗಿ ಆರಾಮಾಗಿ ಕೆಲಸ ಮಾಡ್ತಾರೆ, ಒಳ್ಳೆ ಆಸ್ತಿ ಇದೆ, ಒಳ್ಳೆ ಸಂಬಳ ತಗೋತಿದ್ರು, ಯಾವುದೋ ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ತಾಯಿದ್ರು, ಎಲ್ಲ ಇದೆ. ಇದ್ದಕ್ಕಿದ್ದಾಗೆ ಒಂದು ಚೀಟಿಲಿ ಬರೆದುಬಿಟ್ಟು ನನ್ನ ಸಾವಿಗೆ ನಾನೇ ಕಾರಣ ಅಂದ್ಬಿಟ್ಟು ಅವರು ಸೀಮೆಣ್ಣೆ ಹಾಕೊಂಡು ಸತ್ತೋಗ್ಬಿಟ್ರು ನಮ್ಮ ತಂದೆ. ನಮ್ಮ ಅಮ್ಮನಿಂದ ಕಾಟ ಇಲ್ಲ, ಮಕ್ಕಳಿಂದ ಕಾಟ ಇಲ್ಲ, ಬೇರೆ ಹೆಂಗಸ ಸವಾಸ ಇಲ್ಲ, ಆಫೀಸಲ್ಲಿ ಒಳ್ಳೆ ಹೆಸರು ತೊಗೊಂಡಿದ್ದಾರೆ, ಒಳ್ಳೆ ಅವಾರ್ಡ್ ಬಂದಿದೆ, ಬೋನಸ್ ಸಿಕ್ಕಿದೆ, ಸ್ಯಾಲ್ರಿ ಏಕಾಗಿದೆ, ಒಳ್ಳೆ ಪ್ರಮೋಷನ್ ಸಿಕ್ಕಿದೆ, ಎಲ್ಲ ಇದೆ. ಕಾರಣ ಏನು? ಏಕೆ ಸಾತ್ರು? ಇದಕ್ಕೆ ಕಾರಣ ಬೇಕು ನಮಗೆ. ನಮ್ಮ ಅಪ್ಪನಿಗೆ ಯಾರೋ ಹಾಕಿ ಸಾಯಿಸ್ಬಿಟ್ರ ಅಥವಾ ಅವರೇ ಹಾಕೊಂಡು ಸತ್ತೋದ್ರ ಬೆಂಕಿ. ಆದರೆ ನನ್ನ ಸಾವಿಗೆ ನಾನೇ ಕಾರಣ ಅಂತ ಬರೆದಿಟ್ಟಿದ್ದಾರೆ. ಸಾಲಬಾಧೆ ಇಲ್ಲ, ಶತ್ರುಗಳಿಲ್ಲ, ಊಟ ತಿಂಡಿ ಕೊರತೆ ಇಲ್ಲ, ಹಣಕಾಸಿಗೆ ಸಮಸ್ಯೆ ಇಲ್ಲ, ಏನೂ ಇಲ್ಲ. ನಮ್ಮಪ್ಪ ಯಾಕೆ ಸತ್ತ? ನಮ್ಮಪ್ಪ ಏನಕ್ಕೆ ಸತ್ತಿದ್ದಾರೆ? ಇದು ಪ್ರಶ್ನೆ ನನ್ನ ಹತ್ರ ಬಂದು ಕೇಳಿದ್ದವರು. ನಾನು ತುಂಬ ಯೋಚನೆ ಮಾಡಿದೆ. ಹೌದಲ್ವಾ, ಇವರು ಹೇಳೋದ್ರಲ್ಲಿ ಎಲ್ಲದೇ, ಹೆಂಡತಿಯು ಅದೇ ಹೇಳ್ತಾಳೆ, ಮಕ್ಕಳು ಅದೇ ಹೇಳ್ತಾರೆ. ಆ ಸತ್ತಂಥವನಿದಲ್ಲ ವ್ಯಕ್ತಿ, ಅವ್ರ ತಾಯಿನೂ ಬದುಕಿದ್ದಾರೆ, ಅವ್ರಿಗೆ 70 ವರ್ಷ ವಯಸ್ಸು. ಅವ್ರ ತಾಯಿ ಸ್ವಂತ ಕಣ್ಮುಂದೆ ಮಗ ಬೆಂಕಿ ಹಾಕೊಂಡು ಸತ್ತೋಗೋದು ನೋಡ್ಬಿಟ್ಟು ಅವ್ರಿಗೊಂಥ ದಿಗ್ಭ್ರಮೆ ಆಗಿಬಿಟ್ಟಿದೆ. ಅವರು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ. ನನ್ನ ಮಗನಿಗೆ ಯಾರೂ ಶತ್ರು ಇಲ್ಲ, ಏನೂ ಇಲ್ಲ, ಒಂದು ಕ್ಷಣ ಬಿಟ್ಟಿರ್ತಿಲ್ಲ ನಾನು ಅವನು. ಯಾಕೆ, ಏನಕ್ಕೆ, ಯಾವ ವಿಷಯಕ್ಕೋಸ್ಕರ ಸತ್ತ, ಏನಾಗಿದೆ, ಯಾಕೆ ಸತ್ತೋಗಿದ್ದಾನೆ, ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ಬೋದಾ? ಅವನಾಗಿದ್ದ ಅವನ ಸತ್ನಾಥ ಯಾರೋ ಹಾಕೊಂಡು ಸುಟ್ಕೊಂಡು ಸಾಯೋ ಥರ ಮಾಡಿದ್ರಾ ಅನ್ನೋದು ಬಂದಾಗ ಪ್ರಶ್ನೆ. ಇದು ಒಂದು ಸ್ಟೋರಿ. ಇನ್ನೊಂದು ಕಡೆ ಕೊಡಗಿನಲ್ಲಿ ಒಬ್ಬ ವ್ಯಕ್ತಿ, ಅವನು ದೊಡ್ಡ ಕಾಫಿ ಪ್ಲ್ಯಾಂಟ್ ಎಲ್ಲ ನಡೆಸ್ತಾರೆ, ಒಳ್ಳೆ ಚೆನ್ನಾಗಿ ದುಡಿತಾರೆ. ಅವ್ರಿಗೆ ಯಾವುದೇ ರೀತಿ ಸಾಲ ಬಾಧೆ ಆಗಲಿ, ರೋಗ ಬಾಧೆ ಆಗಲಿ, ಶತ್ರು ಬಾಧೆ ಆಗಲಿ ಏನೂ ಇಲ್ಲ. ಆದರೆ ಅವರು ಇದ್ದಕ್ಕಿದ್ದಾಗೆ ಏನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಎಲ್ಲ ಮಲಗಿದ್ದಾರೆ ಮನೇಲಿ ರಾತ್ರಿ ಹೊತ್ತು. ಸುಮಾರು ಒಂದು ಮಧ್ಯರಾತ್ರಿ 12 ಗಂಟೆ ದಾಟಿದೆ. ಎದ್ದಿದ್ದಾರೆ. ಎದ್ದುಬಿಟ್ಟು ತುಂಬ ದೂರದಲ್ಲಿ ಹೋಗಿಬಿಟ್ಟು
ತೋಟದಲ್ಲಿ ಅವರು ಬೆಂಕಿ ಹಾಕೊಂಡ್ಬಿಟ್ಟಿದ್ದಾರೆ. ಬೆಂಕಿ ಹಾಕೊಂಡ್ಬಿಟ್ಟು ಅರ್ಧಂಬರ್ಧ ಸುಟ್ಟೋಗ್ಬಿಟ್ಟಿದೆ. ಸತ್ತು ಹೋಗಿಲ್ಲ ಅವ್ರು ಪೂರ್ತಿ, ಅರ್ಧಂಬರ್ಧ ಸುಟ್ಟೋಗ್ಬಿಟ್ಟಿದೆ. ಕೂಗಾಡ್ತಿದ್ದಾರೆ. ತಕ್ಷಣ ಎಲ್ಲ ಹೋಗಿ ಬಂದು ತೋಟದಲ್ಲಿದ್ದಂಥ ಆಳುಗಳೆಲ್ಲ ಹೋಗಿ ನೋಡ್ತಾರೆ. ಓನರ್ ಯಾಕೆ ಬೆಂಕಿ ಹಾಕೊಂಡು ಸುಟ್ಟೋಗ್ಬಿಟ್ಟಿದ್ದಾರೆ, ಯಾರು ಸುಟ್ಟಿದ್ರು, ಹೆಂಗೆ ಸುಟ್ಟರು, ಏನು ಸುಟ್ಟರು ಒಂದು ಗೊತ್ತಾಗ್ತಿಲ್ಲ. ಬೆಂಕಿ ಹಾಕೊಂಡು ಅವರೇ ಸುತ್ತೋಗ್ಬಿಟ್ಟಿದ್ದಾರೆ. ಜಾತಕ ತೆಗೆದು ನೋಡಿದಾಗ ಅವರಿಗೆ ಅಗ್ನಿ ಮೃತ್ಯು ಇಲ್ಲವೇ ಇಲ್ಲ, ಅಗ್ನಿಯಿಂದ ಸಾಯುವಂಥ ಸಾವೇ ಇಲ್ಲ. ಮತ್ತು ಜಾತಕ ನೋಡಿದಾಗ ದಶಾಭಕ್ತಿ, ಅಂತರ್ಭಕ್ತಿ, ಸೂಕ್ಷ್ಮಭಕ್ತಿ ನೋಡಿದಾಗ ಅವ್ರಿಗೆ ಇನ್ನೂ ಭಾಳಷ್ಟು ಆಯುಸ್ಸಿದೆ. 48ನೇ ವಯಸ್ಸಿಗೆ ಸಾಯುವಷ್ಟು ಅವ್ರಿಗೆ ಏನೂ ಇರಲಿಲ್ಲ. ಹಾಗಾದರೆ ಜಾತಕ ಸುಳ್ಳಾಯ್ತಾ? ಜಾತಕ ಸುಳ್ಳು ಮಾಡ್ಬೋದು ಮಾಟಮಂತ್ರ ತಂತ್ರಗಳಿಂದ. ಈ ಒಂದು ಮಾಟಮಂತ್ರದಿಂದ ಅವರು ಸತ್ತೋಗ್ಬಿಟ್ಟಿದ್ದಾರೆ. ಇನ್ನೊಂದು ಸಾಮೂಹಿಕ ಅಗ್ನಿ ಮೃತ್ಯು ದೋಷ, ಇದು ಜಾತಕದಲ್ಲಿ ಬರುವಂಥದ್ದು. ಇದು ಮಾಟಮಂತ್ರದಿಂದ ಸಾಯಿಸಿರುವಂಥದ್ದು. ಯಾರು ಮಾಡಿದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಮೊದಲನೇ ಕೇಸಲ್ಲಿ ಮನೆಯಲ್ಲಿ ಅಪ್ಪ ಸತ್ತೋಗಿದ್ದಾನೆ, ನನ್ನ ಗಂಡ ಸತ್ತೋಗಿದ್ದಾನೆ, ನನ್ನ ಮಗ ಸತ್ತೋಗಿದ್ದಾನೆ ಬಂದು ಪ್ರಶ್ನೆ ಮಾಡಿದ್ರಲ್ಲ, ಆ ಕೇಸ್ನಲ್ಲಿ ಅವ್ರಿಗೆ ಯಾವುದೇ ರೀತಿ ಬಾಧೆಗಳಿಲ್ಲ. ಆದರೆ ನಾನು ಮದುವೆ ಮಾಡ್ಕೋಬೇಕಾದಂಥ ಒಬ್ಬ ಒಂದು ಗಂಡು ನನ್ನನ್ನು ಬಿಟ್ಟು ಇನ್ನೊಬ್ಬರು ಮದುವೆ ಮಾಡ್ಕೊಂಡಲ್ಲ ಅಂಥೇಳಿ ಆ ಒಂದು ಜಿದ್ದ ಮೇಲೆ ಹಳೇ ಲವ್ವರ್ ಇದ್ಲಲ್ಲ, ಆ ಲವ್ವರು ಅವನಿಗೆ ಈ ರೀತಿ ಮಾಟ ಮಾಡಿ ಸೀಮೆಣ್ಣೆ ಹಾಕ್ಕೊಂಡು ಅವನಾಗಿದ್ದ ಅವನ ಸುಟ್ಟು ಸತ್ತೋಗು ಮಾಡಿದ್ದಾರೆ ಮೊದಲನೇ ಕೇಸಲ್ಲಿ. ಎರಡನೇ ಕೇಸ್ನಲ್ಲಿ ಸ್ವಂತ ತೋಟದಲ್ಲೇ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ, ಸ್ವಂತ ತೋಟದಲ್ಲಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ಕೂಲಿಗಾರ ಅದೆಲ್ಲೋ ಹೋಗಿಬಿಟ್ಟು ಅವನಿಗೆ ಆ ಮಾಟಮಂತ್ರ ಮಾಡಿ ಅವ್ನು ಸತ್ತೋಗ್ಬಿಟ್ರೆ ಅವನ ಹೆಂಡ್ತಿನ ನಾನು ಮದುವೆ ಮಾಡ್ಕೋಬೋದು ಅನ್ನೋ ಒಂದು. ನೋಡಿ, ಮನೇಲಿ ಅವ್ರ ತೋಟದಲ್ಲೇ ಕೆಲಸ ಮಾಡ್ಕೊಂಡು ಒಬ್ಬ ಕೂಲಿ ಆಳು ಈ ತಂತ್ರಗಳನ್ನು ಮಾಡಿ ಓನರೇ ಸಾಯಿಸ್ಬಿಟ್ರೆ ಓನರ್ ಹೆಂಡ್ತಿ ಜೊತೆ ನಾನು ಸುಖವಾಗಿರ್ಬೋದು. ಕಾಮದ ಆಸೆಯಿಂದ ಆಸ್ತಿ ಆಸೆಗೋಸ್ಕರ ಈ ತಂತ್ರ ಪ್ರಯೋಗ ಮಾಡಿದ್ದಾನೆ. ಇನ್ನೊಂದು, ಫ್ಲೈಟಲ್ಲೇ ಸಾಮೂಹಿಕ ಬೆಂಕಿ ಸುಟ್ಟೋಗ್ತಾರೆ, ಟ್ರೈನಲ್ಲಿ ಕೋಚೆ ಹತ್ಕೊಂಡ್ಬಿಡುತ್ತೆ, ಇದಕ್ಕಿದ್ದಾಗೆ ಫ್ಯಾಕ್ಟ್ರಿ ಒಳಗೆ ಹತ್ಕೊಂಡ್ಬಿಟ್ಟಿರ್ತಾರೆ, ಇದಕ್ಕಿದ್ದಾಗೆ ಬಿಲ್ಡಿಂಗ್ನಲ್ಲೇ ಎಂಟೈರ್ ಬಿಲ್ಡಿಂಗೇ ಭಸ್ಮ ಆಗಿದೆ. ಎಷ್ಟೋ ಕಡೆ ಎಲ್ಲ ಫ್ಯಾಕ್ಟ್ರಿಲೇ ಕೆಲಸ ಮಾಡೋ ಬೆಂಕಿ ಹತ್ಕೊಂಡು ಸತ್ತೋಗಿದ್ದಾರೆ. ಸಾಮೂಹಿಕ ಅಗ್ನಿ ಮೃತ್ಯು ದೋಷ. ಮಾಟಮಂತ್ರ ತಂತ್ರಗಳಿಂದ ಅಗ್ನಿಯಲ್ಲಿ ಸಾವು ಬರುವಂಥ ದೋಷಗಳನ್ನು ಹಿಂದಿನ ಕಾಲದಲ್ಲಿ ಹೇಗೆ ತೆಗಿತಾ ಇದ್ರು ಅನ್ನೋದನ್ನು ನಾನು ಇವತ್ತಿನ ಸಂಚಿಕೆಯಲ್ಲಿ ಒಂದು ವಿಶೇಷವಾದಂಥ ಚಕ್ರ ಆರಾಧನೆ ಮೂಲಕ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಮಾಟ ಮಂತ್ರ ತಂತ್ರದ ಮುಖಾಂತರ ಸಾಮೂಹಿಕ ಅಗ್ನಿಯಿಂದ ಮೃತ್ಯು ದೋಷ ಎದುರಾಗೋ ಹಾಗೆ ಮಾಡೋದಕ್ಕೆ ಏನೆಲ್ಲ ಉಪಯೋಗಿಸ್ತಾರೆ ಗುರುಜಿ? ಯಾಕೆ ಹೀಗೆ ಮಾಡಲಾಗತ್ತೆ? ಈ ಥರದ ದೋಷಕ್ಕೆ ನಾನು ಆಗಲೇ ಹೇಳಿದೆ ವಿರಾಮಕ್ಕೆ ಮುಂಚೆ, ಒಂದು ಅತಿಯಾದ ಕಾಮದ ಆಸೆ ಮತ್ತು ಆಸ್ತಿ. ಕೂಲಿ ಮಾಡೋನು ಅವನು ಇನ್ನೂ 50 ವರ್ಷ ದುಡ್ಡು ಅಷ್ಟು ಆಸ್ತಿ ಮಾಡೋಕ್ಕಾಗುತ್ತೋ ಏನೋ ಗೊತ್ತಿಲ್ಲ. ಆ ಓನರ್ನ ಸಾಯಿಸ್ಬಿಟ್ಟು ಅವನ ಹೆಂಡ್ತಿನ ನಾನು ಮದುವೆ ಮಾಡ್ಕೊಂಡ್ಬಿಟ್ಟ ಅಂತಂದರೆ ಆಸ್ತಿಗೂ ಒಡೆಯ ಆಯಿತು, ಒಂದು ಹೆಂಗಸು ನಂಗೆ ಸಿಕ್ತು. ಇದು ಕಾಮ ಮತ್ತು ಆಸ್ತಿಗೋ ಒಂದು ಉದ್ದೇಶದಿಂದ ಮಾಡೋಂಥ ಕುತಂತ್ರ ಪ್ರಯೋಗ. ಇನ್ನೊಂದರಲ್ಲಿ ನನ್ನನ್ನು ಮದುವೆ ಮಾಡ್ಕೊಳ್ಳಿಲ್ವಲ್ಲ, ಇನ್ನೊಬ್ಳು ಮದುವೆ ಮಾಡ್ಕೊಂಬಿಟ್ನಲ್ಲ ಅನ್ನೋ ಜಿದ್ದು. ನೋಡಿ, ಅವಳಿಗೆ ಇನ್ನೂ ಮದುವೆನೇ ಸೆಟ್ ಆಗಿಲ್ವಂತೆ, ಇವನು ಮದುವೆ ಆಗಿ ಮಕ್ಕಳಿದ್ದಾರೆ, ಆದರೂ ಅವಳಿಗೆ ಯಾಕೋ ಅವಳಿಗೇನು ದೋಷ ಇತ್ತು ಏನೋ ಗೊತ್ತಿಲ್ಲ, ಅವಳಿಗೆ ಇನ್ನೂ ಮದುವೆನೇ ಆಗಿಲ್ಲ. ಇವನಿಂದ ನನ್ನ ಮದುವೆ ಆಗಕ್ಕಾಗಲಿಲ್ವಲ್ಲ, ನನ್ನ ಭಾಳ ಹಾಳಾಯ್ತಲ್ಲ ಅಂಥೇಳಿ ಆ ದ್ವೇಷದಿಂದ ಅವನು ಹಂಗೇ ಆಗಿ ಸುತ್ತೋಬೇಕು. ಅಂದರೆ ಯಾವೆಲ್ಲ ವಸ್ತುಗಳನ್ನು ಇಟ್ಕೊಂಡು ಈ ರೀತಿಯಾದಂಥ ಪ್ರಯೋಗ ಮಾಡ್ತಾರೆ ಗುರು? ಇದಕ್ಕೂ ಅಷ್ಟೇ, ಮಹಾಮಾರಿ ಪ್ರಯೋಗಕ್ಕೆ ಸಾವು ಬರಲಿಕ್ಕೆ ಮಾರಣ ಪ್ರಯೋಗ ಅಂತಾರೆ. ಇದಕ್ಕೆ ಷಟ್ಕರ್ಮದಲ್ಲಿ ಮಾರಣ, ಸ್ತಂಭನ, ವಿದ್ವೇಷನ, ಮೋಹನ, ಉಚ್ಚಾಟನ ಅಂಥೇಳಿ ಶಾಂತಿ, ಈ ಷಟ್ಕರ್ಮಗಳೇ ಬರುವಂಥದ್ದು. ಇದರಲ್ಲಿ ಮಾರಣ ಪ್ರಯೋಗ ಮಾಡ್ತಾರೆ. ಮಾರಣ ಪ್ರಯೋಗ ಅಂದರೆ ಏನು? ಒಂದು ಹೋಮ ಮಾಡ್ತಾರೆ. ಹೋಮ ಮಾಡಬೇಕಾದ್ರೆ ಒಂದು ಬೊಂಬೆಗಳನ್ನು ಮಾಡ್ತಾರೆ. ಉದ್ದಿನ ಕಾಳಲ್ಲಿ ಬೇಯಿಸಿ ಬೊಂಬೆ ಮಾಡ್ತಾರೆ, ಇಲ್ಲ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ, ಇಲ್ಲ ಮೈದಾ ಅಕ್ಕಿ ಎರಡು ಮಿಕ್ಸ್ ಮಾಡಿಬಿಟ್ಟು ಪುತ್ತಲಿಕ ಅಂತ ಬೊಂಬೆ ಮಾಡಿಬಿಟ್ಟು ಆ ಒಂದು ಬೊಂಬೆಗೆ ಏನು ಮಾಡ್ತಾರೆ, ಅವನು ಹಾಕಿರೋ ಬಟ್ಟೆನ ಏನು ಮಾಡ್ತಾರೆ, ತುಂಡು ಮಾಡಿಬಿಟ್ಟು ಸುತ್ತಬಿಟ್ಟು ಹೋಮದಲ್ಲಿ ಮಾಡುವಾಗ ಒಂದೊಂದು ಆವತ್ತಿಗೂ ಆ ಬೊಂಬೆನ ಹಾಕ್ತಾರೆ. ತುಪ್ಪದಲ್ಲಿ ಹದ್ದುಬಿಟ್ಟು ಅಥವಾ ರಕ್ತದಲ್ಲಿ ಹದ್ದುಬಿಟ್ಟು ಹಾಕಿಬಿಡ್ತಾರೆ ಹೋಮ ಮಾಡುವಾಗ. ಮಾರಣ ಪ್ರಯೋಗ ಇದು. ಈ ಥರ ಏನಾದ್ರು ಮಾಡಿಬಿಟ್ರೆ ಅವನು ಎಂಥ ಮಹಾನ್ ಛಲವಾದಿ, ವಿಲ್ ಪವರ್ ಇದ್ದರೂ ಕೂಡ ಮೈಂಡ್ ವೀಕಾಗಿ ಬೆಂಕಿ ಹಾಕೊಂಡು ಸುತ್ತೋಗ್ಬಿಡ್ತಾನೆ. ಏನೂ ತೊಂದರೆ ಇರೋದಿಲ್ಲ, ಯಾವ ಸಾಲ ಬಾಧೆ, ರೋಗ ಬಾಧೆ, ಶತ್ರು ಬಾಧೆ ಇರೋದಿಲ್ಲ.
ಅವನು ಹಾಗೆ ಬೆಂಕಿ ಹಾಕ್ಕೊಂಡು ಸತ್ತೋಗ್ಬಿಡ್ತಾನೆ. ಈ ಥರದ್ದೆಲ್ಲ ಮಾಡಿದಾಗ ವಸ್ತ್ರನ ತೊಗೊಂಡು ಬೊಂಬೆಗೆ ಸುತ್ತಬಿಟ್ಟು ಬೆಂಕಿಗೆ ಹಾಕ್ತಾಯಿದ್ರೆ ಅವ್ನು ಬೆಂಕಿಲಿ ಹಾಕ್ಕೊಂಡು ಸತ್ತೋಗ್ಬಿಡ್ತಾನೆ. ಅದು 108, 1008 ಅಥವಾ ಒಂದು ಇಡೀ ರಾತ್ರಿ ಪೂರ್ತಿ ಅಮಾವಾಸ್ಯೆ ದಿವಸ ಮಾಡಿಬಿಡ್ತಾರೆ. ಅಮಾವಾಸ್ಯೆ ಪೂರ್ತಿ ಮಾಡಿದಾಗ ಆ ಅಗ್ನಿ ಶವಾಗ್ನಿ ಅಂತ ಕರೀತಾರೆ. ಶವ ಅವ್ನು ಬದುಕಿದ್ದಲ್ಲ ಅವ್ನು ಜೀವಂತ ಸುಡ್ತಿರ್ತಾನೆ ಬೆಂಕಿಗೆ ಹಾಕಿ. ಅವನ ಹೆಸರು ಹೇಳ್ಬಿಟ್ಟು ಸ್ವಾಹ, ಒಂದೊಂದು ಸ್ವಾಹಾಕಾರಕ್ಕೂ ಅವನ ಹೆಸರು ಬಿಟ್ಟು ಹಾಕ್ತಾಯಿದ್ರು ಮಂತ್ರದಲ್ಲಿ. ಆವಾಗ ಅವನಾಗತ್ತೆ ಮನಸ್ಸಲ್ಲಿ ನಾನು ಸಾಯಬೇಕು, ಬೆಂಕಿಲಿ ಹಾಕ್ಕೊಂಡು ಸಾಯಬೇಕು, ಬೆಂಕಿಲಿ ಹಾಕ್ಕೊಂಡು ಸಾಯಬೇಕು ಅನ್ನೋದು ಮತಿ ಬರ್ತಾ ಇರ್ತದೆ. ಇದು ಈ ಥರ ಪ್ರಯೋಗಗಳೇನು ಇವತ್ತು ಜಾಸ್ತಿ ನಡೀತಾ ಇದೆ. ಸರಿ, ಇದೆಲ್ಲ ಮಾಡಿಬಿಡ್ತಾರಲ್ವ, ಮಾಡಾದ್ಮೇಲೆ ಅವನಿಗೆ ಬೆಂಕಿಲಿ ಸಾಯಬೇಕು ಅನ್ನೋರಿಗೆ ಮನಸ್ಸಲ್ಲಿ ಹೆಂಗೆ ಬರುತ್ತೆ ಅಂತಂದರೆ, ಕನಸಲ್ಲಿ ಮಲಗಿದ್ದಾಗ ಅವ್ರ ಬೆಂಕಿ ದಗದಗ ಉರಿತಾ ಇರೋ ಥರ ಕಾಣುತ್ತೆ ಅವ್ರಿಗೆ. ಒಂದು ಸಿಂಪ್ಟಮ್ಸು. ಎರಡದು, ಪ್ರತಿ ರಾತ್ರಿ ಮಲಗುವಾಗ ಜ್ವರ ಬರುತ್ತೆ, ಮೈಯೆಲ್ಲ ಬಿಸಿ ಆಗುತ್ತೆ. ಯಾರಿಗೆ TB ಇಲ್ಲ, ಫ್ಲೇಗ್ ಇಲ್ಲ, ಡೆಂಗೂ ಇಲ್ಲ, ಚಿಕನ್ ಗುನಿಯಾ ಇಲ್ಲ, ಆದರೆ ರಾತ್ರಿ ಹೊತ್ತು ಜ್ವರ ಬರುತ್ತೆ, ಮೈಯೆಲ್ಲ ಬಿಸಿ ಆಗುತ್ತೆ. ರಾತ್ರಿ ಹೊತ್ತು ಮಾತ್ರ, ಹಗಲೊತ್ತು ಚೆನ್ನಾಗಿರ್ತಾರೆ. ಯಾಕೆಂದರೆ ಅಮಾವಾಸ್ಯೆ ರಾತ್ರಿ ಮಾಡೋ ಪ್ರಯೋಗ ರಾತ್ರಿನೇ ಟಚ್ ಆಗೋದು. ಮೂರನೇ ಸಿಂಪ್ಟಮ್ಸ್ ಏನಂದರೆ ಅತಿಯಾಗಿ ನೀರು ಕುಡಿತಾರೆ. ಅತಿಯಾಗಿ ನೀರು ಕುಡಿತಾರೆ. ನಾಲ್ಕನೇ ಸಿಂಪ್ಟಮ್ಸು ಅಗ್ನಿಲೇ ಸಾಯೋ ರೋಗ ಬಂದಾಗ, ಅಗ್ನಿಲೇ ಸಾಯೋಂಥ ಸಮಯ ಬಂದಾಗ ಅವರೇನು ಮಾಡ್ತಾರೆ, ಯಾವಾಗಲೂ ತಲೆನ ಹಿಂಗೆ ಚಚ್ಕೊಳ್ತಾ ಇರ್ತಾರೆ, ಚಲ್ಲಕ್ಕೆ ಹೆದರ್ಕೊಳ್ತಾ ಇರ್ತಾರೆ. ಇದೊಂದು ಸೈನ್, ಇದೊಂದು ಸೂಚನೆ. ತಲೆ ಚಚ್ಕೊಳ್ಳೋದು, ತಲೆ ಉಚ್ಕೊಳ್ಳೋದು. ಐದನೇ ಸಿಂಪ್ಟಮ್ಸು ವಿಪರೀತವಾಗಿ ಮೋಷನ್ನು, ಯೂರಿನ್ ಪಾಸ್ ಆಗ್ತಿರ್ತದೆ. ನೋಡಿದ್ರೆ ಕಿಡ್ನಿ ಚೆನ್ನಾಗಿರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬ್ಲಡ್ ರಿಪೋರ್ಟಲ್ಲಿ ಮಲೇರಿಯಾ ಇಲ್ಲ, ಫ್ಲೇಗ್ ಇಲ್ಲ, ಚಿಕನ್ ಗುನಿಯಾ ಇಲ್ಲ, ಯಾವುದೂ ಇಲ್ಲ, ಡೆಂಗೂ ಇಲ್ಲ. ಅಂದರೆ ಮೆಡಿಕಲಿ ಪರ್ಫೆಕ್ಟ್ ಇರ್ತಾರೆ. ಡಾಕ್ಟರ್ ಹೇಳ್ತಾರೆ ಎಲ್ಲ ಪರ್ಫೆಕ್ಟ್ ಇದ್ದಾರೆ. ಮತ್ತು ರಾತ್ರಿ ಹೊತ್ತು ಯಾಕೆ ಜ್ವರ ಬರುತ್ತೆ? ರಾತ್ರಿ ಎಲ್ಲ ಬಿಸಿ 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 ಮೈಯೆಲ್ಲ ಟೆಂಪ್ರೇಚರು, ವಿಪರೀತ ಟೆಂಪ್ರೇಚರು. ಈ 5 ಸಿಂಪ್ಟಮ್ಸು ಯಾರು ಕಾಣುತ್ತೋ ಅತಿ ಶೀಘ್ರದಲ್ಲಿ ಬೆಂಕಿಲಿ ಬಿದ್ದು ಸಾಯ್ತಾರೆ. ಅಂದರೆ ಬೆಂಕಿಯಿಂದ ಮರಣ, ಅಗ್ನಿ ಮೃತ್ಯು. ನೋಡಿ, ಬದುಕಿದ್ದಾಗ ಈ ಬಾಡಿಗೆ ಶಿವ ಅಂತ ಕರೀತಾರೆ, ಶಿವಶಂಕರ್, ಶಿವಪ್ಪ ಅಂತ ಕರೀತಾರೆ. ಸತ್ಮೇಲೆ ಅದಕ್ಕೆ ಶಿವ ಹೋಗಿ ಶವ ಅಂತ ಕರೀತಾರೆ. ಅರ್ಥ ಆಗಿಲ್ಲ ಇದು? ಬದುಕಿದ್ದಾಗ ಅದಕ್ಕೆ ಶಿವ ಅಂತಾರೆ, ಮನುಷ್ಯನ ಶರೀರಕ್ಕೆ ಶಿವ ಅಂತಂದ್ರೆ ಶಿವಶಕ್ತಿ ಇದೆ ಅಂದರೆ ಅವ್ನು ಬದುಕಿದ್ದಾನೆ ಅಂತ ಅರ್ಥ. ಶಿವಶಕ್ತಿ ಹೋಯ್ತು ಅವನಿಗೆ ಶವ ಅಂತ ಕರೀತಾರೆ. ಇಲ್ಲಿ ಶಿವ ಶವ ಎರಡೂ ಒಂದೇ, ಆದರೆ ಉಚ್ಚಾರಣೆ ಬೇರೆ. ಅದರಿಂದ ಈ ಶಿವಶಕ್ತಿ ಯಾವಾಗ ನಾವು ಕಳ್ಕೊಳ್ತೀವೋ ಅದು ಶವ ಆಯಿತು. ಅದರಿಂದ ಈ ಶಿವನ ಒಳಗಡೆ ಇರತಕ್ಕಂಥ ಅಗ್ನಿಯಿಂದ ಮಾಡಿದಂಥ ದೋಷ ಇದೆಯಲ್ಲ, ಅದನ್ನು ಶಿವಾಗ್ನಿಯಿಂದಲೇ ತೆಗಿಬೇಕು ಅಂಥೇಳಿ ಕೌಶಕಿ ಪ್ರತ್ಯಂಗಿರ ತಂತ್ರಸಾರದಲ್ಲಿ ಬಾಡಿ ಮೈಂಡ್ ಸೋಲ್ ಅಂದರೆ, ಬಾಡಿ ಅಂದರೆ ನಮ್ಮ ಶರೀರ, ಸೋಲ್ ಆತ್ಮ. ಆತ್ಮಕ್ಕೆ ಅನಿಸುತ್ತೆ ನಾನು ಸಾಯಬೇಕು ಬೆಂಕಿ ಹಾಕ್ಕೊಂಡು ಅಂತ, ಮೈಂಡ್ ಪ್ರಚೋದನೆ ಮಾಡುತ್ತೆ. ಅದರಿಂದ ಈ ಬಾಡಿ ಮೈಂಡ್ ಸೋಲ್ ಇಚ್ಛಾಶಕ್ತಿಯನ್ನು, ಏನು ನಾನು ಸಾಯಬೇಕು ಅನ್ನೋ ಇಚ್ಛೆಯನ್ನು, ಬೆಂಕಿಲಿ ಹಾಕ್ಕೊಂಡು ಸಾಯೋ ಅನ್ನೋ ಕ್ರಿಯಾಶಕ್ತಿಯನ್ನು ಕಮ್ಮಿ ಮಾಡಲಿಕ್ಕೆ ಈ ಕೌಶಕಿ ಪ್ರತ್ಯಂಗಿರ ತಂತ್ರಸಾರದಲ್ಲಿ ಈ ಒಂದು ಪ್ರಯೋಗ ಆಗಿದ್ದರೆ, ಮನೆಯಲ್ಲಿ ಅಗ್ನಿ ಮೃತ್ಯು ದೋಷದಿಂದ ಸಾಯುವಂಥ ಪ್ರಸಂಗ ಬಂದಂಥ ಸಂದರ್ಭದಲ್ಲಿ ಅಥವಾ ಸತ್ಯ ಹೋಗಿದ್ದರೆ, ಒಬ್ಬ ಅಗ್ನಿಯಲ್ಲಿ ಬೆಂಕಿ ಬಿತ್ಕೊಂಡು ಸತ್ತೋದ ಅಂದರೆ ಆ ಮನೆ ಇನ್ನೊಬ್ರಿಗೆ ಯಾರಿಗೂ ಆ ರೋಗ ಮತ್ತೆ ಬಂದೇ ಬರುತ್ತೆ, ಆ ಸಿಂಪ್ಟಮ್ಸ್ ಬಂದೇ ಬರುತ್ತೆ. ಅವ್ರ ಅಪ್ಪನೂ ಹಿಂಗೆ ಸತ್ತ, ಮೊಮ್ಮಗನೂ ಹಿಂಗೆ ಸತ್ತ ಅಂತಾರೆ. ಅವ್ರ ತಾತ ಹಿಂಗೆ ಸತ್ತ, ಮಗನು ಹಿಂಗೆ ಸತ್ತ ಅಂತಾರೆ. ಅವ್ರ ಅಪ್ಪನೂ ಹಿಂಗೆ ಸತ್ತ, ಅವ್ರ ಅಮ್ಮನೂ ಹಿಂಗೆ ಸತ್ತಲು, ಮಗಳು ಹಿಂಗೆ ಬೆಂಕಿ ಹಾಕೊಂಡು ಸತ್ತೋಗ್ಬಿಟ್ಲು ಅಂತಾರೆ. ಕಾರಣ ಆ ಮಂತ್ರ ಪ್ರಯೋಗ, ಮಾಟದ ಮಂತ್ರ ಪ್ರಯೋಗ ಅದು. ಆದ್ದರಿಂದ ಯಾರಿಗೆ ಈ ಥರದ ದೋಷಗಳು ನಮ್ಮ ಜಾತಕದಲ್ಲಿ ಕಾಣ್ತಾ ಇದೆಯೋ ಅನ್ನೋರಿಗೆ ಕೌಶಿಕಿ ಪ್ರತ್ಯಂಗಿರ ಒಂದು ತಂತ್ರಸಾರದಲ್ಲಿ ದೀಪಚಕ್ರ ಆರಾಧನೆ ಮಾಡಬೇಕಂತೆ. ಅದರಿಂದ ಶಿವಾಗ್ನಿ ಅನ್ನೋ ಮಂತ್ರದಲ್ಲಿ ಹೇಳಿ ಈ ಒಂದು ತಂತ್ರ ಪ್ರಯೋಗ ಮನೆಯಲ್ಲಿ ದೀಪಚಕ್ರ ಆರಾಧನೆ ಮಾಡೋದ್ರಿಂದ ಅಗ್ನಿ ಮೃತ್ಯು ದೋಷವನ್ನು ತೆಗೆದುಹಾಕ್ಬೋದು. ಅವ್ರ ಜಾತಕದಲ್ಲಿ ಇದ್ರೂ ಹೊಟ್ಟೋಗುತ್ತೆ, ಅಥವಾ ಜಾತಕದಿಲ್ಲ ಮಾಟ ಮಂತ್ರ ತಂತ್ರದಿಂದ ಅಗ್ನಿ ಮೃತ್ಯು ಬರೋಂಗೆ ಮಾಡಿರ್ತಲ್ಲ, ಆ ಥರದ ದೋಷವನ್ನು ತೆಗೆದುಹಾಕ್ಲಿಕ್ಕೆ ಇಲ್ಲಿ ಏನು ಕೌಶಿಕಿ ತಂತ್ರಸಾರದಲ್ಲಿ ಬಂದಿರುವಂಥ ಪ್ರತ್ಯಂಗಿರ ತಂತ್ರಸಾರ ಬಂದಂಥ ಒಂದು ವಿಶೇಷವಾದಂಥ ಒಂದು ದೀಪಚಕ್ರಾಧನೆಯನ್ನು ಪ್ರತಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ಅಥವಾ ವರ್ಷಕ್ಕೆ 3 ಬಾರಿಯಾದರೂ ಮನೇಲಿ ಮಾಡೋದ್ರಿಂದ ಅಗ್ನಿ ಮೃತ್ಯು ದೋಷ ಬರೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ಮಾಟ ಮಂತ್ರ ತಂತ್ರದ ಮುಖಾಂತರ ಅವರ ವಂಶದ ಪೂರ್ತಿ ಯಾರಾದರೂ ಒಬ್ರು ಈ ರೀತಿ ಅಗ್ನಿಗೆ ಆಹುತಿ ಆಗೋದಾಗಿರ್ಬೋದು, ಬುದ್ಧಿ ಭ್ರಮಣೆ ಆಗಿ ಅಗ್ನಿಗೆ ತಮ್ಮನ್ನು ತಾವು ಪ್ರಾಣ ಕಳೆದುಕೊಳ್ಳುವಂತೆ ಮಾಡ್ಕೊಳ್ಳೋದಾಗಿರ್ಬೋದು, ಈ ರೀತಿಯೆಲ್ಲ ಮಾಟ ಮಂತ್ರ ತಂತ್ರವನ್ನು ಪ್ರಯೋಗಿಸಿ ಮಾಡ್ತಾರೆ ಅಂತ ಹೇಳ್ತಾ ಇದ್ರಿ. ಇದಕ್ಕಿರುವಂಥ ಪರಿಹಾರಗಳು ಏನೇನು ಗುರುಜಿ?
ಇದಕ್ಕೆ ನಾನು ಆಗಲೇ ಹೇಳಿದಾಗೆ ಕೌಶಿಕಿ ಪ್ರತ್ಯಂಗಿರ ತಂತ್ರಸಾರದಲ್ಲಿ ಭಾಳ ವಿಶೇಷವಾಗಿ ಒಂದು ಯಂತ್ರ ದೀಪಚಕ್ರಾರಾಧನೆ ಅಂತ ಯಂತ್ರನ ಬರೆದು ದೀಪನ ಇಟ್ಟು ಆರಾಧನೆ ಮಾಡೋದ್ರಿಂದ ದೀಪಚಕ್ರ ಆರಾಧನೆ ಮಾಡೋದ್ರಿಂದ ಈ ಕಂಟಕಗಳನ್ನು ನಾವು ಕಂಪ್ಲೀಟಾಗಿ ನಾಶ ಮಾಡ್ಬೋದು, ಧ್ವಂಸ ಮಾಡ್ಬೋದು, ಉಚ್ಚಾಟನೆ ಮಾಡ್ಬೋದು ಅಂತ ಹೇಳ್ತಾರೆ. ಏನದು ನೋಡಿ, ನಾನೀಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋ ಒಂದು ಯಂತ್ರನ ಮನೆಯಲ್ಲಿ ಒಂದು ವಿಶಾಲವಾದ ಜಾಗದಲ್ಲಿ ನೆಲದ ಮೇಲೆ ರಂಗೋಲಿ ಬರಿಬೋದು ಅಥವಾ ಚಾಕ್ ಪೀಸಲ್ಲಿ ಬರಿಬೋದು, ಅಥವಾ ಈ ಥರದೊಂದು ದೊಡ್ಡ ಟೇಬಲ್ ಮೇಲೂ ಇಟ್ಕೊಂಡು ಬರಿಬೋದು, ಕೆಳಗೆ ಕೂರಕ್ಕಾಗಿಲ್ಲ ಅಂದರೆ. ಇಲ್ಲ ಅಂದರೆ ಒಂದು ಮಣೆ ಮೇಲೆ ಬೇಕಾದ್ರೆ ಬರಿಬೋದು. ಇದಕ್ಕೆ ಬೇಕಾಗಂಥ ವಸ್ತುಗಳೇನು? ರಂಗೋಲಿ ಬೇಕು, ರಂಗೋಲಿ ಇಲ್ಲ ಅಂದರೆ ಚಾಕ್ ಪೀಸ್ ಬೇಕು, ಬಳಪ ಬರಲಿಕ್ಕೆ, ಚಕ್ರ ಬರಲಿಕ್ಕೆ, 3 ದೀಪಗಳು ಬೇಕು, ಒಂದಷ್ಟು ಸಗಣಿ ಬೇಕು, ತುಪ್ಪ ಬೇಕು, ಬತ್ತಿ ಬೇಕು, ಪೂಜಾ ಸಾಮಗ್ರಿಗಳು ಬೇಕು. ಈಗ ಒಂದು ತ್ರಿಕೋನ ಬರಿಬೇಕು. ಈ ತ್ರಿಕೋನ ನಾನೀಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ, ಆ ಥರ ತ್ರಿಕೋನ ಬರೆದು ಪ್ರತಿಯೊಂದು ಕಾರ್ನರ್ನಲ್ಲಿ ಒಂದು ಸರ್ಕಲ್ ಬರಿಬೇಕು. ಮೇಲ್ಗಡೆಗೆ ಸರ್ಕಲ್ ಬರೋದಕ್ಕೆ ಕಾಳಿ ಅಂತ ಕರೀರಿ, ಎಡಭಾಗದ ತ್ರಿಕೋನಕ್ಕೆ ನಿತ್ಯ ಕಾಳಿ ಅಂತ ಕರೀರಿ, 3ನೇ ಕಾರ್ನಲ್ಲಿ ಬಲಭಾಗದಕ್ಕೆ ಭದ್ರಕಾಳಿ ಅಂತ ಕರಿಬೇಕು. ಈ 3 ದೀಪಗಳನ್ನು ಇಡುವಂಥ ಒಂದು ಸ್ಥಳಗಳು. ಅದರಿಂದ ಹಸುವಿನ ಸಗಣಿ ತೊಗೊಳ್ಳೋದು, ಸಣ್ಣಗೆ ಕೇಕ್ ಥರ ಮಾಡೋದು, ಆ ಸರ್ಕಲಲ್ಲಿ ಇರಬೇಕು. ಆ ಸರ್ಕಲ್ ಇಟ್ಬಿಟ್ಟು ಅದ್ರ ಮಣ್ಣಿನ ದೀಪದಲ್ಲಿ ತುಪ್ಪ ಹಾಕ್ಬಿಟ್ಟು ಬತ್ತಿ ಇಟ್ಬಿಟ್ಟು ಇಡಬೇಕಲ್ಲಿ. ಹೀಗೆ 3 ಕಾರ್ನಲ್ಲಿ 3 ತುಪ್ಪ ದೀಪಗಳನ್ನು ಹತ್ತಿಸ್ಬೇಕು. ಅದು ಹೇಗೆ? ಹಸುವಿನ ಸಗಣಿ ಮೇಲೆ ಇಡಬೇಕು, ಬೇರೆ ಯಾವುದೂ ಇಡೋಂಗಿಲ್ಲ. ಹಸು ಸಗಣಿ ಸಿಗಲಿಲ್ಲ, ನಾನೇನು ಮಾಡೋಕ್ಕಾಗಲ್ಲ. ಹಸು ಸಗಣಿನೇ ತರಬೇಕು. ತಂದುಬಿಟ್ಟು ಸ್ವಲ್ಪ ಅದನ್ನು ಕೇಕ್ ಥರ ಮಾಡಿ ಅದ್ರ ಮೇಲೆ ದೀಪ ಇಟ್ಬಿಟ್ಟು ನೀವು ಹೆಂಗೆ ಬೇಕೋ ಹಂಗೆ ಪೂಜೆ ಮಾಡಬೇಕು. ಪೂಜೆ ಮಾಡಿಬಿಟ್ಟು ನೈವೇದ್ಯ ಮಾಡೋದಕ್ಕಿಂತ ಮುಂಚೆ ಏನು ನೈವೇದ್ಯ ಮಾಡಬೇಕು? ಇಲ್ಲಿ ವಿಶೇಷವಾಗಿ ಬೆಲ್ಲ, ಕಲ್ಸಕ್ಕರೆ ಇದು ನೈವೇದ್ಯ ಮಾಡಬೇಕು. 2 ಸಕ್ಕರೆನೇ, ಸಿಹಿನೇ. ಬೆಲ್ಲ, ಕಲ್ಸಕ್ಕರೆ, ಜೇನುತುಪ್ಪ 3 ಬೆರೆಸ್ಬಿಟ್ಟು 3 ದೀಪಗಳಿಗೂ ಸಪ್ರೇಟಾಗಿ ನೈವೇದ್ಯ ಮಾಡಬೇಕು. ಕಾಳಿ, ನಿತ್ಯ ಕಾಳಿ, ಭದ್ರಕಾಳಿ. ಧೂಪ ದೀಪ ಎಲ್ಲ ಹಾಕಿದ್ಮೇಲೆ 108 ಸಲ 3 ದೀಪಗಳಿಗೂ ಅರ್ಚನೆ ಮಾಡಬೇಕು. ಏನು ಮಾಡಬೇಕು? ಓಂ ಐಂ ಹ್ರೀಂ ಶ್ರೀಂ ಶ್ರೀ ಪ್ರತ್ಯಂಗಿರೆ ಶಿವಾಗ್ನಿ ಕಾಳಿದೇವಿಯೇ ನಮಃ. ಮೊದಲನೇ ದೀಪಕ್ಕೆ ಶಿವಾಗ್ನಿ ಕಾಳಿದೇವಿಯೇ ನಮಃ ಅಂತೇಳಿ, ಶಿವಾಗ್ನಿ ಕಾಳಿ, ಶಿವಾಗ್ನಿ ನಿತ್ಯ ಕಾಳಿ, ಶಿವಾಗ್ನಿ ಭದ್ರಕಾಳಿ ಅಂತ ನಾವೇನು ಬರೆದಿದ್ದೀವೋ ಚಿತ್ರದಲ್ಲಿ ತೋರಿಸೋ ಥರ ಹಾಗೆ ಆ ಮಂತ್ರ ಹೇಳ್ಕೊಂಡು ಓಂ ಐಂ ಹ್ರೀಂ ಶ್ರೀಂ ಶ್ರೀ ಪ್ರತ್ಯಂಗಿರ ಶಿವಾಗ್ನಿ ನಿತ್ಯ ಕಾಳಿಯೇ ನಮಃ. ಇದು 108 ಸಲ ನಿತ್ಯ ಕಾಳಿಗೆ ಅರ್ಚನೆ ಮಾಡಬೇಕು. ಕುಂಕುಮದಲ್ಲೋ, ಹೂವಲ್ಲೋ, ಯಾವುದಲ್ಲೋ. ಮತ್ತು ಇನ್ನೊಂದು ಭದ್ರಕಾಳಿ, ಶಿವಾಗ್ನಿ ಭದ್ರಕಾಳಿ. ಓಂ ಐಂ ಹ್ರೀಂ ಶ್ರೀಂ ಶ್ರೀ ಪ್ರತ್ಯಂಗಿರ ಶಿವಾಗ್ನಿ ಭದ್ರಕಾಳಿಯೇ ನಮಃ ಅನ್ನೋ ಮಂತ್ರ ಹೇಳಿ 108 ಸಲ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಕಲ್ಸಕ್ಕರೆ, ಜೇನುತುಪ್ಪ ಮತ್ತು ಬೆಲ್ಲ ನೈವೇದ್ಯ ಮಾಡಿಬಿಟ್ಟು ಆರತಿ ಧೂಪ ಎಲ್ಲ ಮಾಡಾದಮೇಲೆ ಆ ಚಕ್ರಕ್ಕೆ, ದೀಪಚಕ್ರಕ್ಕೆ 108 ಸುತ್ತ ಪ್ರದಕ್ಷಿಣೆ ಮಾಡಿಬಿಟ್ರೆ ಮನೆ ಮಂದಿ ಎಲ್ಲ ಯಾರೂ ಅಗ್ನಿಮೂರ್ತಿ ಸಾವು ಬರೋದಿಲ್ಲ. ಜಾತಕಲ್ಲಿದ್ದರೂ ಹೋಗುತ್ತೆ, ಅಥವಾ ಮಾಟ ಮಂತ್ರ ತಂತ್ರಗಳಿಂದನೂ ಅಗ್ನಿಮೂರ್ತಿ ಬರುವಂಥ ದೋಷ ಇತ್ತು ಅಂದರೆ ಕಂಪ್ಲೀಟಾಗಿ ನಿರ್ಮೂಲ ಆಗುತ್ತೆ ಅಂತ ಹೇಳಿ ಕೌಶಿಕಿ ಪ್ರತ್ಯಂಗಿರ ತಂತ್ರ ಸಾಧನೆ ಇದೊಂದು ಮಂತ್ರ ಹೇಳ್ತಾರೆ. ಚಕ್ರ, ಇದು ದೀಪಚಕ್ರ ಆರಾಧನೆ. ಶಿವಾಗ್ನಿ ದೀಪ ಪ್ರತ್ಯಂಗಿರ ದೀಪಚಕ್ರ ಆರಾಧನೆ ಅಂತ ಶಿವಾಗ್ನಿ ಅಂತ. ಈ ಶಿವಾಗ್ನಿ, ಶಿವ ಅಗ್ನಿ ಅಂತಂದರೆ ಶವಕ್ಕೆ ಅಗ್ನಿ ಆಗಬಾರ್ದು, ದೇಹಕ್ಕೆ ಅಗ್ನಿ ತಲುಪಬಾರ್ದು. ಅಂದರೆ ಆ ಚಕ್ರಕ್ಕೆ ನಿತ್ಯ ಉಣ್ಮೆ ಅಮಾವಾಸ್ಯೆ ಮಾಡಬೇಕು. ಪೂಜೆ ಎಲ್ಲ ಆದಮೇಲೆ ಅದನ್ನೆಲ್ಲ ವಿಸರ್ಜನೆ ಮಾಡಿ ಅದನ್ನೆಲ್ಲ ಹೂವೆಲ್ಲ ತೊಗೊಂಡೋಗ್ಬಿಟ್ಟು ಕೆರೆಗೆ ಬಿಟ್ಬಿಡಿ, ಇಲ್ಲ ಯಾವುದೋ ಮರದ ಗಿಡಕ್ಕೆ ಹಾಕಿ ಮತ್ತೆ ಆ ದೀಪನ ಪ್ರತಿ ಉಣ್ಮೆಗೂ ಯೂಸ್ ಮಾಡ್ಬೋದು. ದೀಪ ಬಿಸ ಹಾಕೋಂಗಿಲ್ಲ. ಆದರೆ ಜೇನುತುಪ್ಪ ಮತ್ತು ಕಲ್ಸಕ್ಕರೆ, ಬೆಲ್ಲ ಇದನ್ನೆಲ್ಲರೂ ಮನೆ ಮಂದಿ ತಿಂದಾಗ ಬೆಂಕಿ, ಫೈರ್ ಆಕ್ಸಿಡೆಂಟ್ಸು, ಫೈರ್ ಡೆತ್ ಕಂಪ್ಲೀಟಾಗಿ ನಿವಾರಣೆ ಆಗುತ್ತೆ ಅಂತ ತಂತ್ರಸಾಧಿ ನಮ್ಮ ಋಷಿಮುನಿಗಳು ರಿಸರ್ಚ್ ಮಾಡಿ ಹೇಳಿದ್ದಾರೆ ಇದನ್ನು. ಸರಿ ಗುರುಜಿ, ಇನ್ನು ಬಳ್ಳಾರಿಯ ಹೊಸಪೇಟೆಯಲ್ಲಿ ಅನ್ನಪೂರ್ಣೇಶ್ವರಿ ಬಾಲಕರ ಪ್ರೌಢ ಶಿಕ್ಷಣ ಶಾಲೆ ಆರಂಭ ಆಗ್ತಾ ಇದೆ. ಇದು ಉಚಿತ ವಸತಿ ಶಿಕ್ಷಣ ಶಾಲೆ ಆಗಿರೋದ್ರಿಂದ ಯಾವೆಲ್ಲ ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದುಕೊಳ್ಬೋದಾಗಿದೆ? ನೋಡಿ, ಬಳ್ಳಾರಿ ಮತ್ತು ಹಂಪೆ ಮಧ್ಯದಲ್ಲಿ ಹೊಸಪೇಟೆ ಅಂತ ಊರಿದೆ, ಅದೊಂದು ಟೌನು. ಅಲ್ಲಿ ನಾವು ಹೈಸ್ಕೂಲನ್ನು ಪ್ರಾರಂಭ ಮಾಡಿದ್ದೀವಿ. ಅಲ್ಲಿ ಕನ್ನಡ ಮಾಧ್ಯಮದಲ್ಲಿ 8, 9, 10ನೇ ಕ್ಲಾಸ್ ಮಕ್ಕಳಿಗೆ ಉಚಿತವಾಗಿ ನಾವು ಕ್ಲಾಸ್ ನಡೆಸ್ತಾ ಇದ್ದೀವಿ. ಫ್ರೀ ಹಾಸ್ಟೆಲ್ ಇದೆ, ಊಟ ತಿಂಡಿ ಫ್ರೀ, ಬಟ್ಟೆ ಫ್ರೀ, ಯೂನಿಫಾರ್ಮ್ ಫ್ರೀ, ಪುಸ್ತಕ ಫ್ರೀಯಾಗಿ ಕೊಡ್ತೀವಿ. ಮೆಡಿಕಲ್ ಫೆಸಿಲಿಟಿನೂ ಫ್ರೀ ಇದೆ ಮಕ್ಕಳುಗಳಿಗೆ. ಎಲ್ಲವೂ ಫ್ರೀ ಆಗಿದೆ, ಫೀಸ್ ಕಟ್ಟೋಂಗಿಲ್ಲ. ಕನ್ನಡ ಮಾಧ್ಯಮದಲ್ಲಿ 8, 9, 10ನೇ ಕ್ಲಾಸ್ಗೆ ನಾವು ಒಂದು ಕೋರ್ಸ್ ಮಾಡ್ತಾಯಿದ್ದೀವಿ, ಶಾಲೆ ನಡೆಸ್ತಾ ಇದ್ದೀವಿ.
ಜೊತೆಗೆ ಟೆಕ್ನಿಕಲ್ ಕೋರ್ಸ್ ಕೂಡ ಹೇಳ್ಕೊಡ್ತೀವಿ. 8ನೇ ಕ್ಲಾಸಿಂದನೇ ಮಕ್ಕಳಿಗೆ, 7ನೇ ಕ್ಲಾಸಿಂದ ಬಂದ ತಕ್ಷಣ 8ನೇ ಕ್ಲಾಸ್ ಮಕ್ಕಳಿಗೆ ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು, ಟೆಕ್ನಿಕಲ್ ಕೋರ್ಸು ಕೂಡ ಈ ಸಲ ಮರ್ಜ್ ಮಾಡಿ ಹೇಳ್ಕೊಡ್ತಾ ಇದ್ದೀವಿ. ಜೊತೆಗೆ ಸ್ಪಿರಿಚುವಲ್ ಕೋರ್ಸು ಹೇಳ್ಕೊಡ್ತೀವಿ. ಶನಿವಾರ ಭಾನುವಾರ ಮಂತ್ರಗಳು, ಯೋಗಗಳು, ಧ್ಯಾನ, ಜಪ ಇದನ್ನೆಲ್ಲ ಕೂಡ ನಾವು ಕಲಿಸ್ತಾ ಇದ್ದೀವಿ. ಎಲ್ಲವೂ ಫ್ರೀ. ಮತ್ತು ಹೊಸಪೇಟೆ ನಿಯರ್ ಬೈ ಯಾರು ಸುತ್ತಮುತ್ತ ಹಳ್ಳಿಯ ಮಕ್ಕಳು ಹಾಸ್ಟೆಲ್ ಉಳ್ಕೊಳ್ಳಲ್ಲ ಅಂದರೆ ಅವರು ಮನೆಯಿಂದ ಸ್ಕೂಲಿಂದ ಮನೆ ಹೋಗಿ ಬರಲಿಕ್ಕೆ ಫ್ರೀ ಬಸ್ ಪಾಸ್ ಕೂಡ ನಾವು ಮಾಡಿಕೊಡ್ತಾ ಇದ್ದೀವಿ. ಅದರಿಂದ ಯಾರಿಗಾರು ಮಕ್ಕಳನ್ನೇ ನಮ್ಮ ಶಾಲೆಗೆ ಸೇರಿಸ್ಬೇಕು ಅಂತಿದೆ, ಬಡ ಮಕ್ಕಳು ಓದ್ಸೋಕ್ಕಾಗಲ್ಲ, ತಂದೆ ತಾಯಿಗಳ ಮಕ್ಕಳಿಗೇನೋ ಒಂದು ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಅಂಥ ಮಕ್ಕಳನ್ನು ನಮ್ಮ ಈ ಅನ್ನಪೂರ್ಣೇಶ್ವರಿ ಪ್ರೌಢಶಾಲೆಗೆ ಸೇರಿಸ್ಬೋದು. ಜೊತೆಗೆ ಯಾವುದೇ ಉಚಿತವಾಗಿ ನಡೀತಾ ಇರೋದ್ರಿಂದ ಯಾವುದೇ ರೀತಿ ದುಡ್ಡು ಏನೂ ಕೊಡೋಂಗಿಲ್ಲ. ಮಕ್ಕಳ ಅಡ್ಮಿಷನ್ ಆದರೆ ಸಾಕಷ್ಟೇ ನಮಗೆ. ಒಂದು ಎರಡನೇದು, ಈ ಮಕ್ಕಳಿಗೆ ಟೀಚ್ ಮಾಡಲಿಕ್ಕೆ ಕೂಡ ನಾವು ಸೇವಾ ಮನೋಭಾವ ಇರುವಂಥ ವ್ಯಕ್ತಿಗಳು, BSc B.Ed ಮಾಡಿರುವಂಥವ್ರು, ಹಿಂದಿ, ಇಂಗ್ಲೀಷ್, ಕನ್ನಡ, ಮ್ಯಾಥಮೆಟಿಕ್ಸು, ಹಿಸ್ಟ್ರಿ, ಸೈನ್ಸ್ ಸಬ್ಜೆಕ್ಟು ಟೀಚ್ ಮಾಡಬೇಕು ಅನ್ನೋರಿದ್ದರೆ ಅವರು ಕೂಡ ನಮ್ಮ ಸಂಸ್ಥೆಗೆ ಬಂದು ಟೀಚ್ ಮಾಡ್ಬೋದು. ಅವ್ರಿಗೂ ಸ್ಯಾಲ್ರಿ ಕೊಡ್ತೀವಿ, ಉಳ್ಕೊಳ್ಳೋಕ್ಕೆ ವಾಸಕ್ಕೂ ಕೂಡ ವಸತಿ ಸೌಕರ್ಯ ಇದೆ, ಊಟ ತಿಂಡಿ ಎಲ್ಲ ಕೊಡ್ತೀವಿ. ಆದ್ದರಿಂದ ಟೀಚರ್ಸು ಕೂಡ ನಮ್ಮ ಸಂಸ್ಥೆಗೆ ಬಂದು ಕೆಲಸ ಮಾಡೋದಿದ್ರೆ ಸ್ಯಾಲ್ರಿ ಕೊಟ್ಟು ಅವನು ಕೂಡ ನಾವು ನೋಡ್ಕೊಳ್ತೀವಿ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಈ ಅಗ್ನಿ ಮೃತ್ಯು ದೋಷ ಜಾತಕದಲ್ಲಿ ಇಲ್ಲ ಅಂದ್ರೂ ಮಾಟ ಮಂತ್ರ ತಂತ್ರದ ಮುಖಾಂತರ ಒಬ್ಬ ಮನುಷ್ಯನಿಗೆ ಎದುರಾಗೋ ಹಾಗೆ ಮಾಡಿದ್ರೆ ಏನೆಲ್ಲ ಕಷ್ಟಗಳು ಉಂಟಾಗುತ್ತೆ, ಅದಕ್ಕಿರುವಂತಹ ಪರಿಹಾರಗಳು ಏನೇನು ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ಗುರೂಜಿಯವರು ಹೇಳಿದ ಹಾಗೆ ಬಳ್ಳಾರಿಯ ಹೊಸಪೇಟೆಯಲ್ಲಿ ಅನ್ನಪೂರ್ಣೇಶ್ವರಿ ಬಾಲಕರ ಪ್ರೌಢ ಶಿಕ್ಷಣ ಶಾಲೆ ಆರಂಭ ಆಗ್ತಾ ಇದೆ. ಬಾಲಕರು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದುಕೊಳ್ಬಹುದಾಗಿದೆ. ಶಾಲೆಯ ಬಗ್ಗೆ ವಿವರಗಳು ಬೇಕಾದರೆ ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ. ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.